ಅಹಮದಾಬಾದ್ನಲ್ಲಿ ಆದಂಥ ವಿಮಾನ ದುರಂತದಲ್ಲಿ ಯಾರೆಲ್ಲ ಸಾವನ್ನಪ್ಪಿದ್ರೋ ಅವರ DNA ಟೆಸ್ಟನ್ನು ಮಾಡಿ ಆ ಕುಟುಂಬಕ್ಕೆ ಹಸ್ತಾಂತರವನ್ನು ಮಾಡುವಂಥ ಕೆಲಸಗಳು ನಡೀತಾ ಇದೆ. ಈಗ ಒಟ್ಟು ಎಷ್ಟು ಮೃತದೇಹಗಳನ್ನು ಪತ್ತೆ ಹಚ್ಚಲಾಗಿದೆ. ಕೆಲವು ಮೃತದೇಹಗಳು DNA ಮಾಡುವಂಥ ಅವಶ್ಯಕತೆ ಇರಲಿಲ್ಲ, ಹಾಗಾಗಿ ಪತ್ತೆ ಹಚ್ಚುವಂಥ ಕೆಲಸ ಆಗೋಗಿತ್ತು. ಅದು ನಂಬರ್ಸ್ 8, 9 ಇದೆ, ಅವ್ರನ್ನೆಲ್ಲ ಕೊಟ್ಬಿಟ್ಟಿದ್ದಾರೆ. ಇನ್ನುಳಿದಂಥವರ ಎಷ್ಟು ಜನ ಉಳಿದಿದ್ದಾರೆ, ಏನಾಗ್ತಾ ಇದೆ ಈ ಪ್ರಕರಣ ನೋಡಿ ಸ್ಟೋರಿಯನ್ನು. ಅಹಮದಾಬಾದ್ನಲ್ಲಿ ವಿಮಾನ ದುರಂತ, ಅಂತಿಮ ಹಂತಕ್ಕೆ DNA ಗುರುತು ಹಚ್ಚುವ ಕಾರ್ಯ. 144 ಮೃತದೇಹಗಳ ಗುರುತು ಪತ್ತೆ, 76 ಶವಗಳ ಹಸ್ತಾಂತರ. ಅಹಮದಾಬಾದ್ನಲ್ಲಿ ನಡೆದ ಏರ್ ಇಂಡಿಯಾ ವಿಮಾನ ಪತನದಲ್ಲಿ ಮೃತಪಟ್ಟವರ ಗುರುತು ಹಚ್ಚುವ ಕಾರ್ಯ ಮುಂದುವರೆದಿದೆ. DNA ಮ್ಯಾಚ್ ಮಾಡುವ ಕಾರ್ಯ ಅಂತಿಮ ಹಂತಕ್ಕೆ ಬಂದಿದ್ದು, ಇಂದು ಅಥವಾ ನಾಳೆ ಬೆಳಗ್ಗೆ DNA ಹೊಂದಾಣಿಕೆ ಕಾರ್ಯ ಪೂರ್ಣಗೊಳ್ಳಲಿದೆ. 274ರ ಪೈಕಿ 144 ಮೃತದೇಹಗಳ DNA ಮಾದರಿಗಳು ಹೊಂದಾಣಿಕೆಯಾಗಿದೆ. 76 ಮೃತದೇಹಗಳನ್ನು ಕುಟುಂಬಗಳಿಗೆ ಹಸ್ತಾಂತರಿಸಲಾಗಿದೆ. ಗಾಂಧಿನಗರ, ಅಹಮದಾಬಾದ್, ವಡೋದರ, ಸೂರತ್ ಮತ್ತು ರಾಜ್ಕೋಟ್ನಲ್ಲಿರುವಂತಹ ವಿಧಿವಿಜ್ಞಾನ ಪ್ರಯೋಗಾಲಯಗಳ 54 ತಜ್ಞರು 24 ಗಂಟೆ ಕೆಲಸವನ್ನ ಮಾಡುತ್ತಿದ್ದಾರೆ. DNA ಮಾದರಿಗಳು ಅಗತ್ಯವಿಲ್ಲದ ಇತರ 8 ಶವಗಳನ್ನು ಶುಕ್ರವಾರ ಕುಟುಂಬಗಳಿಗೆ ಹಸ್ತಾಂತರಿಸಲಾಗಿದೆ. ನಾಳೆ ವೇಳೆಗೆ DNA ಮೂಲಕ ಗುರುತು ಮಾಡುವ ಕಾರ್ಯ ಮುಗಿಯಲಿದ್ದು, ಮುಂದಿನ 1-2 ದಿನಗಳಲ್ಲಿ ಮೃತದೇಹಗಳ ಹಸ್ತಾಂತರ ಕಾರ್ಯ ಅಂತ್ಯವಾಗುವ ನಿರೀಕ್ಷೆ ಇದೆ. ಕ್ಯಾಪ್ಟನ್ ಸುಮಿತ್ ಸಭರ್ವಾಲ್ ಅಂತ್ಯಕ್ರಿಯೆ, ಮುಂಬೈನಲ್ಲಿ ಕುಟುಂಬಸ್ಥರ ಕಣ್ಣೀರು. ವಿಮಾನ ದುರಂತದಲ್ಲಿ ಮಡಿದ ಕ್ಯಾಪ್ಟನ್ ಸುಮಿತ್ ಸಭರ್ವಾಲ್ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಇಂದು ಬೆಳಗ್ಗೆ ಸಭರ್ವಾಲ್ ಪಾರ್ಥಿವ ಶರೀರವನ್ನ ಹೊತ್ತ ಶವಪೆಟ್ಟಿಗೆ ವಿಮಾನದ ಮೂಲಕ ಮುಂಬೈ ವಿಮಾನ ನಿಲ್ದಾಣಕ್ಕೆ ತಲುಪಿತು. ಬಳಿಕ ಪುವಾಯಿಯ ಜಲವಾಯು ವಿಹಾರದಲ್ಲಿರುವಂತಹ ಸುಮಿತ್ ನಿವಾಸಕ್ಕೆ ಕೊಂಡೊಯ್ಯಲಾಯಿತು. ಬಳಿಕ ಅಂತಿಮ ವಿಧಿವಿಧಾನಗಳನ್ನು ಪೂರೈಸಿ ಅಂತ್ಯಕ್ರಿಯೆಯನ್ನ ನಡೆಸಲಾಯಿತು. 17 ವರ್ಷದ ಬಾಲಕನಿಂದ ವಿಡಿಯೋ ರೆಕಾರ್ಡ್. ಇತ್ತ ವಿಮಾನ ಪತನಕ್ಕೆ ನಿರ್ದಿಷ್ಟ ಕಾರಣ ಹುಡುಕಲು ಯತ್ನ. ಅಹಮದಾಬಾದ್ ವಿಮಾನ ಪತನಕ್ಕೆ ನಿರ್ದಿಷ್ಟ ಕಾರಣ ಹುಡುಕುವ ಯತ್ನ ನಡೀತಾ ಇದೆ. ಇನ್ನು ವಿಮಾನ ಬೀಳುವ ದೃಶ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು 17 ವರ್ಷದ ಆರ್ಯನ್ ಅಸಾರಿ ಎಂಬಾತ. ತನ್ನ ಸ್ನೇಹಿತರಿಗಾಗಿ ತಲೆಯ ಮೇಲೆ ಹಾರುವ ವಿಮಾನದ ಸರಳ ವಿಡಿಯೋವನ್ನ ಚಿತ್ರೀಕರಿಸಿದ್ದ. ಇದು ವಿಮಾನ ಪತನಕ್ಕೂ ಮುನ್ನ ಮಾಡಲಾದ ಕಡೆಯ ವಿಮಾನವಾಗಿತ್ತು. ಕುತೂಹಲಕ್ಕಾಗಿ ಮಾಡಿದ ವಿಡಿಯೋವನ್ನ ಈಗ ತನಿಖೆಗೆ ಒಳಪಡಿಸಲಾಗುತ್ತಿದೆ. ಇದರ ಜೊತೆಗೆ ವಿಮಾನದ ಬ್ಲಾಕ್ ಬಾಕ್ಸ್ ಡಿಕೋಡ್ ಮಾಡಲಾಗುತ್ತಿದ್ದು, ಅದರಲ್ಲಿ ಮಾಹಿತಿಯನ್ನ ವಿಶ್ಲೇಷಿಸಲಾಗುತ್ತಿದೆ. ಮತ್ತೆ ಏರ್ ಇಂಡಿಯಾ ವಿಮಾನಗಳಲ್ಲಿ ತಾಂತ್ರಿಕ ದೋಷ, ಇಂಡಿಗೋ ವಿಮಾನಕ್ಕೆ ಬಾಂಬ್ ಬೆದರಿಕೆ. ಇಂದು ಮತ್ತೆ ಏರ್ ಇಂಡಿಯಾದ 4 ವಿಮಾನಗಳಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದೆ. ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಕೋಲ್ಕತ್ತಾ ಮಾರ್ಗವಾಗಿ ಮುಂಬೈಗೆ ತೆರಳಬೇಕಾಗಿದ್ದ ವಿಮಾನ AI-180 ವಿಮಾನದ ಎಂಜಿನ್ನಲ್ಲಿ ಸಮಸ್ಯೆ ಕಂಡುಬಂದಿದೆ. ಇದರ ಬೆನ್ನಲ್ಲೇ ಕೋಲ್ಕತ್ತಾದಲ್ಲಿ ಪ್ರಯಾಣಿಕರನ್ನ ಕೆಳಗಿಳಿಸಿದೆ. ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಕೋಲ್ಕತ್ತಾಕ್ಕೆ ಸರಿಯಾದ ಸಮಯಕ್ಕೆ ಆಗಮಿಸಿದ ಫ್ಲೈಟ್ ಕೋಲ್ಕತ್ತಾದಿಂದ ಮುಂಬೈಗೆ ತೆರಳುವ ಮುನ್ನ ಎಂಜಿನ್ನಲ್ಲಿ ಸಮಸ್ಯೆಯಾಗಿದೆ ಅಂತ ವರದಿಯಾಗಿದೆ. ದುರ್ಘಟನೆ ಬಳಿಕ ಅಹಮದಾಬಾದ್ನಿಂದ ಲಂಡನ್ಗೆ ಹೋಗುವ ಮೊದಲ ಏರ್ ಇಂಡಿಯಾ ವಿಮಾನ AI-159 ಇಂದು ತಾಂತ್ರಿಕ ದೋಷದಿಂದ ಹಾರಾಟ ನಡೆಸಲಿಲ್ಲ. ಈ ವಿಮಾನ ಮಧ್ಯಾಹ್ನ 1:10ಕ್ಕೆ ಲಂಡನ್ಗೆ ಟೇಕ್ ಆಫ್ ಮಾಡಬೇಕಿತ್ತು, ಆದರೆ ತಾಂತ್ರಿಕ ದೋಷದಿಂದ ಹಾರಾಟ ರದ್ದು ಮಾಡಿದೆ. ಏರ್ ಇಂಡಿಯಾ ಅಲ್ಲದೆ ಇಂಡಿಗೋ ವಿಮಾನ ಹಾರಾಟದಲ್ಲೂ ಕೂಡ ಸಮಸ್ಯೆಯಾಗಿದೆ. ಮಸ್ಕತ್ನಿಂದ ಕೊಚ್ಚಿ ಮೂಲಕ ದೆಹಲಿಗೆ ತೆರಳಬೇಕಾಗಿದ್ದ ಇಂಡಿಗೋ ವಿಮಾನಕ್ಕೆ ಬಾಂಬ್ ಬೆದರಿಕೆ ಬಂದಿದೆ. ಕೊಚ್ಚಿಯಿಂದ ಟೇಕ್ ಆಫ್ ಆದ ಬಳಿಕ ಬೆದರಿಕೆ ಬಂದಿದೆ. ಬೆದರಿಕೆ ಬೆನ್ನಲ್ಲೇ ವಿಮಾನವನ್ನ ನಾಗ್ಪುರ ಏರ್ಪೋರ್ಟ್ನಲ್ಲಿ ತುರ್ತು ಭೂಸ್ಪರ್ಶ ಮಾಡಲಾಯಿತು. ಬಳಿಕ ವಿಮಾನವನ್ನ ಪರಿಶೀಲನೆಗೆ ಒಳಪಡಿಸಿದೆ. ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.